ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಳಗಾವಿಗೆ ಆಗಮಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ಗೆ ಬೆಳಗಾವಿ ಲೋಕಸಭಾ ಟಿಕೆಟ್ ನೀಡಿರುವ ಹಿನ್ನೆಲೆಯಲ್ಲಿ ಉಂಟಾಗಿರುವ ಬಿಕ್ಕಟ್ಟು ಪರಿಹರಿಸುವ ಪ್ರಯತ್ನವಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಳಗಾವಿಗೆ ಆಗಮಿಸಿದ್ದಾರೆ. ಮಂಗಳವಾರ ರಾತ್ರಿ ಬೆಳಗಾವಿಗೆ ಆಗಮಿಸಿರುವ ಯಡಿಯೂರಪ್ಪ ನಗರದ UK27 ಹೋಟೆಲ್ನಲ್ಲಿ ಕ್ಷೇತ್ರದ ಶಾಸಕರು ಹಾಗೂ ಪ್ರಮುಖರ ಸಭೆ ನಡೆಸುತ್ತಿದ್ದಾರೆ. ಅಸಮಾಧಾನಿತರ ಅಹವಾಲು ಆಲಿಸುವ ಯಡಿಯೂರಪ್ಪ ಎಲ್ಲರನ್ನ ಒಗ್ಗಟ್ಟಾಗಿ ಚುನಾವಣೆಗೆ ಎದುರಿಸುವಂತೆ ಆದೇಶ ನೀಡಿ ಮಾಡಿದ್ದಾರೆ. ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ನೀಡಿರುವ ಸುದ್ದಿ ಹೊರಬಿದ್ದಾಗಿನಿಂದ ಬಿಜೆಪಿಯಲ್ಲಿ ಉಂಟಾಗಿರುವ ಗೊಂದಲ ದಿನದಿಂದ ದಿನಕ್ಕೆ ತೀವ್ರವಾಗುತ್ತಿದೆ. ಜಿಲ್ಲೆಯ ಅನೇಕ ಶಾಸಕರು, ಪ್ರಮುಖ ಕಾರ್ಯಕರ್ತರು ಚುನಾವಣಾ ಕಾರ್ಯದಿಂದ ದೂರ ಉಳಿಯುವ ಚಿಂತನೆ ನಡೆಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಶೆಟ್ಟರ್ ವಿರುದ್ಧ ಸಂದೇಶಗಳು ಜೋರಾಗಿವೆ. ಶೆಟ್ಟರ್ ಅಧಿಕಾರದಲ್ಲಿದ್ದಷ್ಟು ಕಾಲ ಬೆಳಗಾವಿಗೆ ದ್ರೋಹವೆಸಗಿದ್ದಾರೆ ವಿನಃ ಯಾವುದೇ ಲಾಭವಾಗಿಲ್ಲ. ಇಲ್ಲಿಂದ ಅನೇಕ ಯೋಜನೆಯನ್ನ ಮತ್ತು ಕಚೇರಿಗಳನ್ನು ಹುಬ್ಬಳ್ಳಿಗೆ ಕೊಂಡೊಯ್ದಿದ್ದಾರೆ. ಬಂಡವಾಳ ಹೂಡಿಕೆದಾರರ ಸಮಾವೇಶವನ್ನ ಬೆಳಗಾವಿಯಿಂದ ಹುಬ್ಬಳ್ಳಿಗೆ ಸ್ಥಳಾಂತರಿಸಿ ಅನ್ಯಾಯ ಮಾಡಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಆಕ್ಸಿಜನ್ ಸಾಗಿಸಿ ಬೆಳಗಾವಿ ಜನರಿಗೆ ದ್ರೋಹ ಮಾಡಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಜೆಪಿಗರೇ ಪೋಸ್ಟ್ ಮಾಡುತ್ತಿದ್ದಾರೆ. ಬಿಜೆಪಿಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಭಿನ್ನಮತದ ಹಿನ್ನೆಲೆಯಲ್ಲಿ ಸಮಾಧಾನ ಪಡಿಸುವ ಯತ್ನವಾಗಿ ಯಡಿಯೂರಪ್ಪ ಆಗಮಿಸಿದ್ದಾರೆ. ಯಡಿಯೂರಪ್ಪ ಮಾತು ಕೇಳಿ ಶೆಟ್ಟರ್ ಪರ ಪ್ರಚಾರಕ್ಕೆ ಇಳಿಯುತ್ತಾರೋ, ನಮ್ಮ ದಾರಿ ನಮಗೆ ಎಂದು ಬಂಡಾಯದ ಹಾದಿ ಹಿಡಿಯುತ್ತಾರೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಈ ರಾಜ್ಯದ ಉದ್ದಗಳಿಗೆ ಈಗಾಗಲೇ ಪ್ರವಾಸ ಪ್ರಾರಂಭ ಆಗಿದೆ. ಎಲ್ಲರ ಅಪೇಕ್ಷೆ ಇದೆ, ಒಂದು ಬಾರಿ ಮೋದಿಯವರು ಬೆಳಗಾವಿಗೆ ಬರಬೇಕು ಅಂತ ಅಪೇಕ್ಷೆ ಇದೆ. ಆ ದಿಕ್ಕಿನಲ್ಲೂ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅವರು ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆ ಈಗಾಗಲೇ ಚರ್ಚೆಯಾದ ರೀತಿ ನೋಡಿದ್ರೆ ನಮ್ಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲ. ಬೆಳಗಾವಿ, ಚಿಕ್ಕೋಡಿ ಎರಡೂ ಕ್ಷೇತ್ರ ಬಹಳ ದೊಡ್ಡ ಅಂತರದಲ್ಲಿ ನಮ್ಮ ಅಭ್ಯರ್ಥಿಗಳಿಬ್ಬರು ಗೆಲ್ತಾರೆ. ಯಾವುದೂ ಗೊಂದಲ ಇಲ್ಲ. ಕಲ್ಪನೆ ನೀವ್ಯಾರು ಮಾಡ್ಕೊಳಕ್ ಹೋಗಬೇಡಿ. ಯಾವುದೇ ರೀತಿಯ ಒಡಕು ಮಾತು ಶಬ್ದ ಯಾರು ಮಾತಾಡಿಲ್ಲ. ಎಲ್ಲರೂ ಒಟ್ಟಾಗಿದ್ದೇವೆ, ಒಂದಾಗಿ ಎಲೆಕ್ಷನ್ ಎದುರಿಸ್ತೇವೆ. ನಾನು 2 ದಿವಸ ಬೆಳಗಾವಿಗೆ ಸಮಯ ಕೊಟ್ಟು ಪ್ರತಿ ವಿಧಾನಸಭಾ ಕ್ಷೇತ್ರಗಳು ನಾನು ಸಹ ಬರ್ತೇನೆ, ನಮ್ಮೆಲ್ಲ ಮುಖಂಡರು ಸಹ ಬರ್ತಾರೆ. ಸಾಧ್ಯವಾದರೆ ಮೋದಿಜಿಯವ್ರನ್ನು ಸಹ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬೆಳಗಾವಿಗೆ ಚುನಾವಣೆ ಸಮಯದಲ್ಲಿ ಬರಬೇಕು. ಯಡಿಯೂರಪ್ಪನವರು ಅಂತೇಳಿ ಒಂದು ಸಂದೇಶ ಇದೆ. ಅಲ್ಲ, ನಮ್ಮ ಕಾರ್ಯಕರ್ತರ ಸಭೆ ಇದೆ ನಾಳೆ, ಅದಕ್ಕೋಸ್ಕರ ಬಂದಿರುವಂತದ್ದು. ಅಸಮಾಧಾನ ಒಂದು ಗುರ್ಗಂಜಿಯಷ್ಟು ಇಲ್ಲ. ಎಲ್ಲರೂ ಒಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ಹೊರಗಿನವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅನ್ನುವಂತ ಚರ್ಚೆ ಯಾವುದೂ ಇಲ್ಲ, ಪ್ರಶ್ನೆನೇ ಇಲ್ಲ. ಹೊರಗಿನವರು ಒಳಗಿನವರು ಅಂತೇಳಿ ಎಲ್ಲರೂ ಸಹ ಜಗದೀಶ್ ಶೆಟ್ಟರ್ನ ನಾವೇ ಕಾಂಗ್ರೆಸ್ ಕರ್ಕೊಂಡು ಬಂದು, ನಿಮ್ಗೆ ಗೊತ್ತಿರ್ಬೋದು, ಅವ್ರಿಗೆ ಇನ್ನೂ 5 ವರ್ಷ 3 ತಿಂಗಳು ವಿಧಾನ ಪರಿಷತ್ತಿನ ಸ್ಥಾನ ಅವಕಾಶ ಇತ್ತು. ಅಂಥವ್ರನ್ನ ನಾವು ಒತ್ತಾಯ ಮಾಡಿ ಬಿಜೆಪಿ ಕರ್ಕೊಂಡು ಬಂದು, ಅದಾದ್ಮೇಲೆ ಇವತ್ತು ಲೋಕಸಭೆಗೆ ಅವ್ರು ನಿಂತಿದ್ದಾರೆ. 100ಕ್ಕೆ 100 ನಿಮ್ಮೆಲ್ಲರ ಸಹಕಾರ ಇದ್ರೆ ಬಹಳ ದೊಡ್ಡ ಅಂತರದಲ್ಲಿ ಇಲ್ಲಿ ಜಗದೀಶ್ ಶೆಟ್ಟರ್ ಗೆಲ್ತಾರೆ. ಅಲ್ಲಿ ಚಿಕ್ಕೋಡಿಯಲ್ಲೂ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಹಾಲಿ ಸಂಸದರು ಉತ್ತರ ಕರ್ನಾಟಕದಲ್ಲಿ ಏಕಮಾತ್ರ ಮಹಿಳಾ ಇದಾಗಿದ್ರು ಸರ್, ನಿಮಗೆ ಅವರಿಗೆ ಟಿಕೆಟ್ ತಪ್ಪಿಸಿದ್ದು ಮಹಿಳಾ ಮತಗಳಿಗೆ ಸ್ವಲ್ಪ ಹಿನ್ನಡೆ ಆಗಲ್ವಾ? ಅವರೆಲ್ಲರ ಅಭಿಪ್ರಾಯವನ್ನು ತಗೊಂಡೇನೆ ನಾವು ನಮ್ಮ ಅಭ್ಯರ್ಥಿಯನ್ನು ತೀರ್ಮಾನ ಮಾಡ್ತೀವಿ. ಮಹಿಳಾ ಮತದಾರರು ಸಹ ಇಡೀ ದೇಶದಲ್ಲಿ ನಮ್ಮ ಜೊತೆಗಿದ್ದಾರೆ, ಪ್ರಧಾನಿಯವ್ರ ಜೊತೆಗಿದ್ದಾರೆ. ಮಹಿಳಾ ಸಬಲೀಕರಣಕ್ಕೆ ಏನೇನು ಮಾಡಬೇಕು ಎಲ್ಲ ಕಾರ್ಯಕ್ರಮ ತಗೊಂಡಿದ್ದೇವೆ. ಹೀಗಾಗಿ 100ಕ್ಕೆ 90 ಭಾಗ ಮಹಿಳೆಯರು ಇವತ್ತು ಬಿಜೆಪಿ ಜೊತೆಗಿದ್ದಾರೆ ಅನ್ನೋ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಕ್ ಇಚ್ಛೆ ಪಡ್ತಾರೆ. ಜೆಡಿಎಸ್ನವ್ರನ್ನ ಕರೆದುಕೊಂಡು ಹೋಗ್ತಾ ಇಲ್ಲ ಸ್ಥಳೀಯರು ಅಂತ ನೋಡ್ತಾರೆ. ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಒಂದಾಗಿರೋದ್ರಿಂದ ಬಹಳ ಒಳ್ಳೆ ರೀತಿ ನಾವು ಗೆಲುವಿಗೆ 28 ಕ್ಷೇತ್ರದಲ್ಲಿ ಅವಕಾಶ ಜಾಸ್ತಿ ಇದೆ. ಜೆಡಿಎಸ್ ಬಿಜೆಪಿ ಸೇರಿ ಇವತ್ತೇ ನಿಮ್ಗೆ ಹೇಳ್ತಾ ಇದ್ದೇನೆ, ಚುನಾವಣೆ ಆದ್ಮೇಲೆ ಬಂದು ಮತ್ತೆ ನಿಮ್ಮ ಹತ್ರ ಮಾತನಾಡ್ತೇನೆ. 28ಕ್ಕೆ 28 ಲೋಕಸಭಾ ಕ್ಷೇತ್ರ ಈ ಬಾರಿ ನಾವು ಗೆಲ್ತೇವೆ. ಇವಾಗ ಯಾವುದೇ ಅನುಮಾನ